ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನಿವತ್ತು 9/3/2026 ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಜ್ಞಾನದರ್ಶಿಯನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲ ಪ್ರಶ್ನೆ ಬೆಸ್ಟ್ ಪ್ರಶ್ನೆ, ಅದು ಕೂಡ ಖುಷಿಯ ಸಂಗತಿ. ಏನಪ್ಪ ಅಂದರೆ ICC T20 ವಿಶ್ವಕಪ್ 2026 ಯಾವ ದೇಶ ಗೆದ್ದಿದೆ? ರಾತ್ರಿಯ ವಿಚಾರ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ, ನಮ್ಮ ಭಾರತ. ಮೇರಾ ಭಾರತ್. ಎಸ್ ಸ್ನೇಹಿತರೆ, ಭಾರತ T20 ವಿಶ್ವಕಪ್ಪನ್ನು ಗೆದ್ದಿದೆ. ಅದು ಕೂಡ ಮೂರನೆಯ ಬಾರಿ. ಎಷ್ಟನೇ ಬಾರಿ? ಮೂರನೇ ಬಾರಿ ಗೆದ್ದು ಇಂತಹದ್ದೊಂದು ದಾಖಲೆಯನ್ನು ಮಾಡಿದೆ. ಯಾವ ತಂಡ ಕೂಡ 3 ಬಾರಿ ವಿಶ್ವಕಪ್ಪನ್ನು ಗೆದ್ದಿಲ್ಲ. ಸೊ ಅಂತಹದ್ದೊಂದು ಸಾಧನೆಯನ್ನು ಮಾಡಿದೆ. ಅದಷ್ಟೇ ಅಲ್ಲ, ತುಂಬ ದಾಖಲೆಗಳನ್ನು ಮಾಡಿದೆ. ಒಂದು ಫೈನಲ್ ಮ್ಯಾಚನ್ನು 96 ರನ್ಗಳಿಂದ ಗೆದ್ದಿರುವಂತಹ ಏಕೈಕ ತಂಡ ನಮ್ಮ ಭಾರತ ತಂಡ, ಅದು ಕೂಡ ನ್ಯೂಜಿಲೆಂಡನ್ನು. ಹಾಗಾದರೆ ಇದರ ಕುರಿತ ಇನ್ಫಾರ್ಮೇಷನ್ನ ನೋಡೋಣ. ಸ್ನೇಹಿತರೆ, ಈ ವಿಶ್ವಕಪ್ ಫೆಬ್ರವರಿ 7ರಿಂದ ಆರಂಭವಾಗಿ ಮಾರ್ಚ್ 8ರವರೆಗೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿತ್ತು. ಭಾರತ ಮೂರನೆಯ ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ. ಈ ಮೂಲಕ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ, ಅದು T20 ವಿಶ್ವಕಪ್ಪನ್ನು ಗೆದ್ದ ತಂಡವಾಗಿ ಹೊರಹೊಮ್ಮಿದೆ. ಮೊದಲಿಗೆ 2007ರಲ್ಲಿ MS ಧೋನಿ, 2024ರಲ್ಲಿ ರೋಹಿತ್ ಶರ್ಮಾ, 2026ರಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಎಲ್ಲಿ ನಡೀತು ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಭಾರತ ಮತ್ತು ನ್ಯೂಜಿಲೆಂಡ್ಗಳ ನಡುವೆ ಫೈನಲ್ ನಡೆದಿದೆ. ಭಾರತ 255 ರನ್ಗಳನ್ನು ಬರೆಸಿತ್ತು. 96 ರನ್ಗಳ ಭರ್ಜರಿ ಜಯವನ್ನು ಗೆದ್ದಿದೆ. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಪ್ಪ ಅಂದರೆ ನಮ್ಮ ಜಸ್ಪ್ರೀತ್ ಬೂಮ್ರಾ. ಇನ್ನು ಮ್ಯಾನ್ ಆಫ್ ದಿ ಸೀರೀಸ್ ಯಾರಪ್ಪ ಅಂದರೆ ಸಂಜು ಸ್ಯಾಮ್ಸನ್ ಆಗಿರುವಂಥದ್ದು. ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ, ತಲೆಯಲ್ಲಿ ಉಳಿಯುತ್ತೆ ನೋಡಿ. T20 ವಿಶ್ವಕಪ್ ಚುಟುಕು ಕ್ರಿಕೆಟ್ನ ರೋಚಕ ವಿಕಾಸ ಮತ್ತು ಇತಿಹಾಸ. ಅಂದರೆ ನಾವು ಅಲ್ಲೆಲ್ಲ ಇನ್ಫಾರ್ಮೇಷನ್ ನೋಡಿವಿ, ಈಗ ಇದು ಬೆಳೆದು ಬಂದಿದೆ ಹೇಗೆ ಅಂತ ನೋಡೋಣ. ಆರಂಭದಲ್ಲಿ ವಿಶ್ವಕಪ್ಪಲ್ಲಿ ಜಸ್ಟ್ 12 ತಂಡಗಳು ಇರ್ತಿದ್ವು. ಈ ಬಾರಿ 20 ತಂಡಗಳವರೆಗೆ ವಿಸ್ತರಣೆ ಆಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದಾರೆ 12 ತಂಡಗಳು, ಆಮೇಲೆ 20. ಇನ್ನು 2007ರಲ್ಲಿ ಆರಂಭವಾಯಿತು. ಆರಂಭವಾಗಿದ್ದ ತಕ್ಷಣವೇ ಗೆದ್ದಂತಹ ತಂಡ ಯಾವುದು ಅಂದರೆ ನಮ್ಮ ಭಾರತ. 2003ರಲ್ಲಿ T20 ವಿಶ್ವಕಪ್ಪು ಇದಾಗುತ್ತೆ. ಬಟ್ ಮೊದಲ ಬಾರಿಗೆ ಆಡಿಸುವಂಥದ್ದು 2007ರಲ್ಲಿ. ದಕ್ಷಿಣ ಆಫ್ರಿಕಾದಲ್ಲಿ ಅದು ನಡೀತು. T20 ವಿಶ್ವಕಪ್ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ತನ್ನದಾಗಿಸಿಕೊಂಡಿತ್ತು. ಇನ್ನು ನೋಡಿ, ಭಾರತ 2007ರಲ್ಲಿ ಗೆದ್ದಿತ್ತು. ಆಮೇಲೆ ವೆಸ್ಟ್ ಇಂಡೀಸ್ ಕೂಡ, ಭಾರತ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ 3 ತಂಡಗಳು 2 ಬಾರಿ ಗೆದ್ದಿರುವಂಥದ್ದು. ನೋಡಿ, 2007 ಆತಿಥೇಯ ದೇಶ ದಕ್ಷಿಣ ಆಫ್ರಿಕಾ, ಭಾರತ ಗೆದ್ದಿತ್ತು. 2022 ಆಸ್ಟ್ರೇಲಿಯಾದಲ್ಲಿ ಇಂಗ್ಲೆಂಡ್ ಗೆದ್ದಿತ್ತು. ಈಗ 2024ರಲ್ಲಿ ಭಾರತ ಗೆದ್ದಿತ್ತು. ಈಗ 2026ರಲ್ಲಿ ಕೂಡ ಭಾರತ ಗೆದ್ದಿರುವಂತಹದ್ದು. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆಯಾ? 2007ರಿಂದ ಆರಂಭವಾಗಿದ್ದು ಅನ್ನುವಂಥದ್ದು. T20 ವಿಶ್ವಕಪ್ ಬಗ್ಗೆ ಏನೇ ಕೇಳಿದ್ರು ಹೇಳ್ತಿರಲ್ಲ, ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸು, ಇನ್ನೂ ಏನೋ ಯಾವ ದೇಶ ಗೆದ್ದಿತ್ತು, ಎಷ್ಟು ರನ್ಗಳನ್ನು ಬಾರಿಸಿತ್ತು, ಎಲ್ಲವೂ ಕೂಡ ಈ ಇದರಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡು ಮುಂದಿನ ಪ್ರಶ್ನೆಗೆ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ರಾಜ್ಯದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ವಿಕೋಸ್ಯಾಟ್ 1 ಎಂಬ ಕಿರು ಉಪಗ್ರಹವನ್ನು ಹೀಲಿಯಂ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ? ಹೀಲಿಯಂ ಬಲೂನ್ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು, ನಮ್ಮ ನೆರೆಯ ನಾಡು ತಮಿಳುನಾಡು. ಏನಿದು ನೋಡೋಣ ಬನ್ನಿ. ತಮಿಳುನಾಡು ರಾಜ್ಯದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ತಮಿಳುನಾಡಿನ ಶಿವಗಂಗೈ ಜಿಲ್ಲೆಯ ಅರಿಯಕುಡಿ ಸರ್ಕಾರಿ ಉನ್ನತ ಪ್ರೌಢಶಾಲೆ ಅಂದರೆ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಕೂಲ್ನ 11ನೇ ತರಗತಿಯ 13 ವಿದ್ಯಾರ್ಥಿಗಳ ತಂಡವು ಫೆಬ್ರವರಿ 13ರಂದು 2026ರಂದು ವಿಕೋಸ್ಯಾಟ್ ಕಿರು ಉಪಗ್ರಹವನ್ನು ಹೀಲಿಯಂ ಬಲೂನ್ ಮೂಲಕ ಉಡಾವಣೆ ಮಾಡಿತ್ತು. ಈಗ ಸುದ್ದಿ ಆಗ್ತಾ ಇರುವಂಥದ್ದು. ಈ ಪ್ರಾಜೆಕ್ಟ್ನ ಪ್ರಮುಖ ಅಂಶಗಳೇನಪ್ಪ ಅಂದರೆ ತೂಕ ಮತ್ತು ವಿನ್ಯಾಸ ಎಷ್ಟಿದೆ ಅಂದರೆ 600 ಗ್ರಾಮ್, ಅರ್ಧ ಕೆಜಿಗಿಂತ 100 ಗ್ರಾಮ್ ಹೆಚ್ಚಿದೆ. ಇದೊಂದು ಮಿನಿ ಸ್ಯಾಟಲೈಟ್ ಆಗಿದ್ದು 5 ವಿಶೇಷ ಸೆನ್ಸರ್ಗಳನ್ನು ಹೊಂದಿದೆ. ಉದ್ದೇಶ ಏನಂದರೆ ಭೂಮಿಯ ವಾತಾವರಣದ 2ನೇ ಪದರವಾದ ಸ್ಟ್ರಾಟೋಸ್ಫಿಯರ್ ಇದೆಯಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ, ಓಝೋನ್ ಲೇಯರ್ ಇರುವಂಥದ್ದು ಸ್ಟ್ರಾಟೋಸ್ಫಿಯರ್ ಮತ್ತು ಫಂಗಲ್ ಅಂದರೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚುವಂಥದ್ದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ಶಿಲೀಂಧ್ರಗಳು ವಾತಾವರಣದಿಂದ ಕೆಳಗೆ ಬಂದರೆ ಕೃಷಿ ಬೆಳೆಗಳ ಮೇಲೆ ಉಂಟಾಗುವ ಹಾನಿಗಳನ್ನು ಮುಂಚಿತವಾಗಿ ಅರಿಯಲು ಸಹಾಯ ಮಾಡುತ್ತೆ. ಇನ್ನು ಇದೆಷ್ಟು ದೂರ ಆಕ್ರಮಿಸಿತ್ತು ಅಂದರೆ 22 ಕಿಲೋಮೀಟರ್ ಕ್ರಮಿಸಿತ್ತು ಎನ್ನುವಂಥದ್ದು ಎತ್ತರಕ್ಕೆ ನಿಮಗೆ ಗೊತ್ತಿರಲಿ. ನಂತರ ಮರಳಿ ಡಾಟಾವನ್ನು ಕೊಟ್ಟಿದೆ, ಇದೆಲ್ಲವೂ ನಿಮಗೆ ಗೊತ್ತಿರಬೇಕಾಗುತ್ತೆ.
ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ. ಇನ್ಫೋಗ್ರಾಫಿಕ್ಸಲ್ಲಿ ನಾನು ಯಾಕೆ ಇನ್ಫೋಗ್ರಾಫಿಕ್ಸ್ ಆಗ್ತಾ ಇದ್ದೀನಿ ಅಂದರೆ, ಇನ್ಫೋಗ್ರಾಫಿಕ್ಸಲ್ಲಿ ನೋಡಿದ್ದು ತಲೆಯಲ್ಲಿ ಹೆಚ್ಚು ಉಳಿಯುತ್ತೆ ಎನ್ನುವಂಥ ಕಾರಣಕ್ಕೆ. ನೋಡಿ, ತಮಿಳುನಾಡಿನ ಶಾಲಾ ವಿದ್ಯಾರ್ಥಿಗಳ ಐತಿಹಾಸಿಕ ಸಾಧನೆ, ವಿದ್ಯಾರ್ಥಿಗಳ ವಿಕೋಸ್ಯಾಟ್ ಕಿರು ಒನ್ ಕಿರು ಉಪಗ್ರಹ ಅಂತ. ಎಷ್ಟು ವಿದ್ಯಾರ್ಥಿಗಳು ಅಂದರೆ 13 ವಿದ್ಯಾರ್ಥಿಗಳ ತಂಡದ ಸಾಧನೆ. ಯಾವ ಶಾಲೆ ಅಂದರೆ ಶಿವಗಂಗೈ ಶಾಲೆಯ ಅರಿಯಕುಡಿ ಪ್ರೌಢಶಾಲೆಯಲ್ಲಿ 11ನೇ ತರಗತಿಯಲ್ಲಿ ಓದ್ತಿರುವಂಥವ್ರು. ಅತಿ ಅಗ್ರವಾದ ಮಿನಿ ಸೆನ್ಸರ್ಗಳಲ್ಲಿ 500 ಗ್ರಾಮು 5 ಸುಧಾರಿತ ಸೆನ್ಸರ್ಗಳು. ಎಷ್ಟು ಕಿಲೋಮೀಟರ್ ಆಗಿತ್ತು ಅಂದರೆ 22 ಕಿಲೋಮೀಟರ್. ನೋಡಿ, ಇದೆಲ್ಲ ಇಮೇಜ್ ಮೂಲಕ ಎಷ್ಟು ಚೆನ್ನಾಗಿ ಬರ್ತಿದೆ. ಏನನ್ನು ಅಧ್ಯಯನ ಮಾಡೋದು ಅಂದರೆ ಸ್ಟ್ರಾಟೋಸ್ಫಿಯರ್ ಇಲ್ಲಿದೆ ನೋಡಿ. ಏನಾದರೂ ಸ್ಟ್ರಾಟೋಸ್ಫಿಯರ್ ಮತ್ತು ಶಿಲೀಂಧ್ರ ಸಂಶೋಧನೆ, ಕೃಷಿ ಬೆಳವಣಿಗೆ ರಕ್ಷಣೆ, ಸುರಕ್ಷಿತ ಮರು ಸಂಪರ್ಕ ಮಾಡಬಹುದು ಎನ್ನುವಂಥದ್ದು. ಓಕೆ, ಇದೊಂದು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ತಲೆಯಲ್ಲೆಲ್ಲ ಬರಬೇಕು ಅನ್ನುವಂಥ ಕಾರಣಕ್ಕೆ. ಓಕೆ, ಮುಂದಿನ ಪ್ರಶ್ನೆ. ವಿಶ್ವದ 16 ಒಂದು ನಿಮಿಷ, ಇಲ್ಲಿ ವಿಶ್ವದ ಮ್ಯಾಗಝೀನ್ ಅಲ್ಲ, ವಿಶ್ವದ 16 ವುಮೆನ್ ಆಫ್ ದಿ ಇಯರ್ 16 ವುಮೆನ್ ಆಫ್ ದಿ ಇಯರ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತೀಯರು. ಈ ಮ್ಯಾಗಝೀನ್ ಅಂದರೆ ಟೈಮ್ ಮ್ಯಾಗಝೀನ್ ಬಿಡುಗಡೆ ಮಾಡಿರುವಂಥದ್ದು. ಟೈಮ್ ಮ್ಯಾಗಝೀನ್ ಬಿಡುಗಡೆ ಮಾಡಿರುವ ವಿಶ್ವದ 16 ವುಮೆನ್ ಆಫ್ ದಿ ಇಯರ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತೀಯರು ಯಾರು ಅಂದರೆ ಸಫೀನಾ ಹುಸೇನ್. ಯಾರಪ್ಪ ಈ ಸಫೀನಾ ಹುಸೇನ್ ಅಂತ ನೋಡೋಣ. ಸ್ನೇಹಿತರೆ, ಟೈಮ್ ಮ್ಯಾಗಝೀನ್ ಬಿಡುಗಡೆ ಮಾಡಿರುವ ವುಮೆನ್ಸ್ ಆಫ್ ದಿ ಇಯರ್ ಪಟ್ಟಿಯಲ್ಲಿ ಭಾರತದ ಸಫೀನಾ ಹುಸೇನ್ ಅವರು ಇದ್ದಾರೆ. ಒಟ್ಟು 16 ಜನರ ಪಟ್ಟಿಯಲ್ಲಿ ಇರುವ ಏಕೈಕ ಭಾರತೀಯರು ಇವರಾಗಿದ್ದಾರೆ. ಸಫೀನಾ ಹುಸೇನ್ ಮತ್ತು ಅವರ ಸಾಧನೆಗಳ ಮುಖ್ಯಾಂಶಗಳು ಹೀಗಿರುವಂಥದ್ದು. ಇವರು ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು NGO 2007ರಲ್ಲಿ ಸ್ಥಾಪನೆ ಮಾಡ್ತಾರೆ. ಭಾರತದ ಗ್ರಾಮೀಣ ಮತ್ತು ಹಿಂದುಳಿದ ಸಮುದಾಯಗಳಲ್ಲಿ ಲಿಂಗ ಸಮಾನತೆಯನ್ನು ಕಡಿಮೆ ಮಾಡಲು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಇದು ಕೆಲಸ ಮಾಡುತ್ತೆ. ಶಿಕ್ಷಣದಲ್ಲಿ ಮೊದಲ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಬಾಂಡ್ ಅನ್ನುವಂಥದ್ದು ಇವರ ನೇತೃತ್ವದಲ್ಲಿ ಎಜುಕೇಟ್ ಗರ್ಲ್ಸ್ ಶಿಕ್ಷಣದಲ್ಲಿ ಏನು ಶಿಕ್ಷಣ ಇದೆ ಇದು ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಬ್ಯಾಂಡನ್ನು ಆರಂಭಿಸಿದ್ರು. ಇದೆಲ್ಲ ಇರುವಂಥದ್ದು ನೋಡ್ಕೊಳ್ಳಿ. ಇನ್ನು ಇವರಿಗೆ ವೈಸ್ ಎನ್ನುವಂಥ ಪ್ರಶಸ್ತಿ 2023ರಲ್ಲಿ ನೀಡಲಾಗಿತ್ತು. ಇದಾದಮೇಲೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2025ರಲ್ಲಿ ನೀಡಲಾಗಿತ್ತು. ಇನ್ನು ನೀತಿ ಆಯೋಗದ ವುಮೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶಸ್ತಿ 2007ರಲ್ಲಿ ಪಡೆದುಕೊಂಡಿದ್ದರು. ಇನ್ನು ಇವರು 4500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 8000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇನ್ಫೋಗ್ರಾಫಿಕ್ಸಲ್ಲಿ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಸಫೀನಾ ಹುಸೇನ್ ಗ್ರಾಮೀಣ ಹೆಣ್ಣು ಮಕ್ಕಳ ಶಿಕ್ಷಣದ ಅಧಿಕಾರರು. ಇವರು ಎಜುಕೇಟ್ ಗರ್ಲ್ಸ್ ಎನ್ನುವಂತಹ ಒಂದು ಸಂಸ್ಥೆನ ಇಲ್ಲಿ ಕೇಳುವಂತಹ ಪ್ರಶ್ನೆ ಏನು ಅಂದರೆ ಅವರ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಎಜುಕೇಟ್ ಗರ್ಲ್ಸ್ ಅನ್ನುವಂಥದ್ದು ಇವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು. ಯಾಕಂದರೆ ವೈಸು ಮತ್ತು ರಾಮನ್ ಮ್ಯಾಗ್ಸೆಸೆ ಇಂಪಾರ್ಟೆಂಟ್. ಆ ಕಾರಣದಿಂದ ಯಾವುದು ಮ್ಯಾಗ್ಝಿನ್ ಅಂದರೆ ಟೈಮ್ ಮ್ಯಾಗ್ಝಿನ್ ಅನ್ನುವಂಥದ್ದು. ಇನ್ನು ವಿಶ್ವದ ಶಿಕ್ಷಣದ ಮೊದಲ ಇಂಪ್ಯಾಕ್ಟ್ ಬ್ರ್ಯಾಂಡ್ ಯಾವುದಪ್ಪ ಅಂದರೆ ಡೆವಲಪರ್ಸ್ ಇಂಪ್ಯಾಕ್ಟ್ ಫ್ಯಾಕ್ಟ್ ಅಂತ ಇವರು ಏನು ಮಾಡಿದ್ದಾರೆ ಅದು 16 ಪ್ರಭಾವಿ ಇದರಲ್ಲಿ ಬಂದಿರುವಂಥದ್ದು. ಎಷ್ಟು 10 ಲಕ್ಷಕ್ಕೂ ಹೆಣ್ಣು ಮಕ್ಕಳನ್ನು ಇವರು ಏನು ಮಾಡಿದ್ದಾರೆ ಸಬಲೀಕರಣ ಮಾಡಿದ್ದಾರೆ. ಒಟ್ಟು ಶಾಲೆಗಳಲ್ಲಿ ಎಷ್ಟು ಶಾಲೆಗಳಲ್ಲಿ ಇದನ್ನು ಮಾಡಿದ್ದಾರೆ 8000. ಈ 4500 ಹಳ್ಳಿಗಳು 10 ಲಕ್ಷಕ್ಕೂ ಹೆಚ್ಚು ಇದು. ನಿಮಗೇನಾದರೂ ಬೇಕು ಅಂದರೆ ಈ ಇಮೇಜನ್ನು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇಟ್ಕೋಬಹುದು. ಓಕೆ, ಮುಂದಿನ ಪ್ರಶ್ನೆ. ನೀತಿ ಆಯೋಗ ಸಿದ್ಧಪಡಿಸುವ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಲ್ಲಿ ತಯಾರಿಸಲು ಯಾವ ಸಂಸ್ಥೆಯ ಸಹಕಾರ ಪಡೆದಿದೆ ಅಂದರೆ ಯುನಿಸೆಫ್, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್ ಅಂತ ಇದೆ. ಇಲ್ಲಕ್ಕೆ ಸರಿಯಾದ ಉತ್ತರ ಯುನಿಸೆಫ್ನ ಸಹಾಯವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಯುನಿಸೆಫ್ ಸಹಯೋಗದೊಂದಿಗೆ ಇಂತಹದೊಂದು ಕೆಲಸವನ್ನು ನೀತಿ ಆಯೋಗ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ನೀತಿ ಆಯೋಗದ ಬಗ್ಗೆ ನಾವು ಹೇಳೋದಾದರೆ ಒಟ್ಟು 112 ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಬಿಡುಗಡೆ ಮಾಡುತ್ತೆ. ಈ ಬಾರಿ ಈ ಪಟ್ಟಿ ತಯಾರಿಸುವಾಗ ಯುನೆಸ್ಕೋ ಸಹಕಾರವನ್ನು ಪಡೆದುಕೊಂಡಿದೆ. ಯುನೆಸ್ಕೋ ಗೊತ್ತಲ್ಲ ನಿಮಗೆ, ಏನು ಮಕ್ಕಳ ಅಭಿವೃದ್ಧಿ ಇದನ್ನು ಮಾಡುತ್ತೆ. ಆ ಕಾರಣದಿಂದ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯನ್ನು ತಯಾರಿಸಲು ಮುಂದಾಗಿರುವಂಥದ್ದು. ಇನ್ನು ನೀತಿ ಆಯೋಗ 2015ರಲ್ಲಿ ಆರಂಭವಾಗುತ್ತೆ. ಇದರ CEO ನಿಧಿ ಚಿಬ್ಬರ್ ಅನ್ನುವಂಥವ್ರು, ಉಪಾಧ್ಯಕ್ಷರು ಸುಮನ್ ಬೇರಿ ಆಗಿದ್ದಾರೆ. ಇದರ ಅಧ್ಯಕ್ಷರು ನಮ್ಮ ನರೇಂದ್ರ ಮೋದಿ ಅವರಾಗಿರ್ತಾರೆ. ನರೇಂದ್ರ ಮೋದಿ ಅಂದರೆ ಪ್ರಧಾನಿ ಯಾರಾಗಿರ್ತಾರೋ ಅವರಾಗಿರುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಸ್ನೇಹಿತರೆ, ನೀತಿ ಆಯೋಗವನ್ನು ಚಿಂತಕರ ಚಾವಣಿ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇದು ಸಿಂಪಲ್ ಆಗಿ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಸ್ನೇಹಿತರೆ, ಇಂತಹದ್ದೇ ಮಾಹಿತಿಗಾಗಿ ನಮ್ಮನ್ನು ಸದಾ ಫಾಲೋ ಮಾಡಿ. ಸ್ನೇಹಿತರೆ, ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದಷ್ಟಲ್ಲದೆ ಯಾರಾದರೂ ಕರೆಂಟ್ ಅಫೇರ್ಸ್ಗೆ ಕೆಲವೊಂದು ವಿಡಿಯೋಗಳನ್ನು ಸರ್ಚ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.